ಎಲ್ಲರ ಗಮನ ರಾಕಿ ಬಾಯ್ ಮೇಲಿದೆ. ಯಶ್ ಅದ್ಯಾವಾಗ ಹೊಸ ಸಿನಿಮಾ ಅನೌನ್ಸ್ ಮಾಡ್ತಾರೆ, ಅದ್ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ಸರ್ಪ್ರೈಸ್ ಅಂಡ್ ಸ್ಪೆಷಲ್ ಏನಪ್ಪಾ ಅಂದ್ರೆ, ಟಾಲಿವುಡ್ ಸ್ಟಾರ್ ಪ್ರೊಡ್ಯೂಸರ್ ರಾಕಿಂಗ್ ಸ್ಟಾರ್ ಯಶ್ ಜೊತೆ ತಮ್ಮ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಅರೆ ಏನಪ್ಪಾ ಇದು, ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಸ್ಪೆಷಲ್ ಧಮಾಕ ಸ್ಟೋರಿಯಲ್ಲಿದೆ ನೋಡಿ. ರಾಕಿ ಬಾಯ್ ತಮ್ಮ ಮುಂದಿನ ಸಿನಿಮಾ ಅನೌನ್ಸ್ ಮಾಡ್ತಾರೋ ಇಲ್ವೋ, ಟಾಲಿವುಡ್ ಪ್ರೊಡ್ಯೂಸರ್ ಅಂತೂ ನಾನು ರಾಕಿಂಗ್ ಸ್ಟಾರ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಅಫಿಷಿಯಲ್ ಆಗಿ ಹೇಳಿಬಿಟ್ಟಿದ್ದಾರೆ. ಟಾಲಿವುಡ್ ನ ಖ್ಯಾತ ನಿರ್ಮಾಪಕ ದಿಲ್ ರಾಜು ಸ್ಯಾಂಡಲ್ವುಡ್ ರಾಜ ಹುಲಿ ಜೊತೆ ಸಿನಿಮಾ ಮಾಡೋದು ಪಕ್ಕಾ ಅಂತ ಘೋಷಣೆ ಮಾಡಿದ್ದಾರೆ. ಕೆಜಿಎಫ್ ಆದ್ಮೇಲೆ ಯಶ್ ಜೊತೆ ಸಿನಿಮಾ ಮಾಡೋಕೆ ಸೌತ್ ನಿಂದ ನಾರ್ತ್ ವರೆಗೂ ಘಟಾನುಘಟಿ ಡೈರೆಕ್ಟರ್ಗಳು ನಿರ್ಮಾಪಕರು ಕ್ಯೂ ನಿಂತಿದ್ದಾರೆ. ಇದರಲ್ಲಿ ತುಂಬಾ ಜನ ಯಶ್ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ದಿಲ್ ರಾಜು ಕೂಡ ಒಬ್ಬರು. ತೆಲುಗಿನ ಸ್ಟಾರ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ದಿಲ್ ರಾಜು ಯಶ್ ಜೊತೆ ಪ್ಯಾನ್ ಇಂಡಿಯಾ ಚಿತ್ರ ಮಾಡೋಕೆ ರೆಡಿಯಾಗಿದ್ದು, ಅದಕ್ಕಾಗಿ ತಯಾರಿಯನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಹಾಗೆ ನೋಡಿದ್ರೆ ಯಶ್ ಮುಂದಿನ ಸಿನಿಮಾಗೆ ದಿಲ್ ರಾಜುನೇ ನಿರ್ಮಾಪಕ ಅಂತಾನು ಹೇಳಲಾಯಿತು. ಆದ್ರೆ ಈಗ ಯಶ್ ಯೋಚನೆ ಮತ್ತು ಯೋಜನೆ ಎರಡು ಕೂಡ ದೊಡ್ಡದಿದ್ದು, ಥಿಂಕಿಂಗ್ ಲೆವೆಲ್ ಬೇರೆಯಾಗಿದೆ. ಹಾಗಂತ ದಿಲ್ ರಾಜು ಜೊತೆ ಸಿನಿಮಾ ಮಾಡಲ್ಲ ಅಂದ್ಕೋಬೇಡಿ. ಫ್ಯೂಚರ್ ಈ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಆಗುತ್ತೆ ಅನ್ನೋದನ್ನ ದಿಲ್ ರಾಜು ಖಚಿತಪಡಿಸಿದ್ದಾರೆ. ಅಭಿಮಾನಿಯೊಬ್ಬರು ಯಶ್ ಜೊತೆ ನಿಮ್ಮ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಕೇಳಿದಕ್ಕೆ ಹೌದು ಅಂತ ಉತ್ತರಿಸಿದ್ದಾರೆ. ಅಲ್ಲಿಗೆ ಯಶ್ ದಿಲ್ ರಾಜು ಸಿನಿಮಾ ಮೇಕಿಂಗ್ ಹಂತದಲ್ಲಿರೋ ಪಕ್ಕ, ಆದ್ರೆ ಯಾವಾಗ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಇನ್ನು ಯಶ್ ತಮ್ಮ ಮುಂದಿನ ಸಿನಿಮಾನ KVN ಜೊತೆ ಮಾಡೋದು ಖಾತ್ರಿಯಾಗಿದ್ದು, ಕತೆ ಮತ್ತು ಡೈರೆಕ್ಟರ್ ನ ಫೈನಲ್ ಮಾಡೋಕೆ ಕಾಯ್ತಾ ಇದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಬಂದ್ರೆ ಏಪ್ರಿಲ್ 14 ತಪ್ಪಿದ್ರೆ ಈ ತಿಂಗಳ ಕೊನೆಯಲ್ಲಿ ಸಿನಿಮಾ ಅನೌನ್ಸ್ ಆಗುವ ಸಾಧ್ಯತೆ ಇದೆ.